ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ವೀಕ್ಷಕರು ನಮಸ್ಕಾರ. ನಾವು ಇಲ್ಲಿವರೆಗೂ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2024ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತಿನ ದಿನ ನಾವು 3 ಅಂಕದ ಪ್ರಶ್ನೆಗಳ ಪ್ರಾರಂಭವನ್ನು ಮಾಡೋಣ. 3 ಅಂಕದ ಪ್ರಶ್ನೆಗಳಲ್ಲಿ 25ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. P of x is equal to 3x² plus 4x² minus 10x plus 35 ಅನ್ನು g of x x² minus 2x plus 3 ರಿಂದ ಭಾಗಿಸಿ ಭಾಗಲಬ್ಧ q of x and ಶೇಷ r of x ಗಳನ್ನ ಕಂಡುಹಿಡ್ರಿ ಅಂತ ಐತಿ. ವೆರಿ ಸಿಂಪಲ್ ಪ್ರಶ್ನೆ. ನಮ್ಗೆ ಸಾಂಪ್ರದಾಯಿಕವಾಗಿ ಭಾಗಿಸೋದು ಗೊತ್ತೈತಿ. ಜಿ ಆಫ್ ಎಕ್ಸ್ ಅನ್ನ ಪಿ ಆಫ್ ಎಕ್ಸ್ ಅನ್ನ ಜಿ ಆಫ್ ಎಕ್ಸ್ ನಿಂದ ಭಾಗಿಸ್ಬೇಕು ಅಂತ ಹೇಳ್ತಾರೆ. ನಾನು ಬರೀತಿದ್ದೀನಿ ಪ್ಲಸ್ 4x² ಮೈನಸ್ 11x ಪ್ಲಸ್ 35. ಓಕೆ, ಏನೈತಿ x² ಮೈನಸ್ 2x ಪ್ಲಸ್ 3 ರಿಂದ ಭಾಗಿಸ್ಬೇಕು ಅಂತ. 3x³ ಪ್ಲಸ್ 4x² ಮೈನಸ್ 11x ಪ್ಲಸ್ 35 ಅನ್ನ ಇದರಿಂದ ಭಾಗಿಸ್. ಈಗ 3x³ ಅನ್ನೋದು x² ಇದೆ. x² ಅನ್ನ ಎಷ್ಟರಿಂದ ಗುಣಿಸಿದ್ರೆ 3x³ ಬರುತ್ತೆ ಅಂತ ನೋಡ್ಬೇಕು. therefore 3x ನಿಂದ ಗುಣಿಸಿದ್ರೆ 3x into x² 3x³ ಓಕೆ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6 x ಇಂಟು x x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 ಇಂಟು 3 9x. ಓಕೆ, ಈಗ ನೋಡ್ರಿ ಚಿಹ್ನೆಗಳೆಲ್ಲ ಬದಲಾಗಬೇಕು, ಕಳಿಬೇಕಾಗೈತೆ ನಾವು. therefore 3x³ ಕ್ಯಾನ್ಸಲ್. ಪ್ಲಸ್ 4x² ಪ್ಲಸ್ 6x² ಪ್ಲಸ್ 10x² ಮೈನಸ್ 11x ಮೈನಸ್ 9x ಮೈನಸ್ 20x. ಈ 35 ಅನ್ನ ಇಳಿಸ್ಕೊಳ್ಬೇಕು. x² ಅನ್ನ ಯಾವ್ದ್ರಿಂದ ಗುಣಿಸಿದ್ರೆ 10x² ಬರುತ್ತೆ ಅಂತ. therefore ಇಲ್ಲಿ ನೋಡ್ಲೆ ಪ್ಲಸ್ 10 ರಿಂದ ನೀವು ಗುಣಿಸ್ರಿ. 10 ಇಂಟು x² 10x² ಪ್ಲಸ್ ಇಂಟು ಮೈನಸ್ ಮೈನಸ್ 10 ಇಂಟು 2 20x ಪ್ಲಸ್ 10 3 30. ಈಗ ಮೈನಸ್ ಪ್ಲಸ್ ಮೈನಸ್ 10x² ಕ್ಯಾನ್ಸಲ್. ಪ್ಲಸ್ 20x ಮೈನಸ್ 20x ಕ್ಯಾನ್ಸಲ್. ಪ್ಲಸ್ 35 ಒಳಗ ಮೈನಸ್ 30 ಹೋದ್ರ 5 ಉಳಿತು, ಪ್ಲಸ್ 5 ಉಳಿತು. therefore ಅಲ್ಲಿ ಏನ್ ಕೇಳ್ಯಾರ, q of x is equal to ಅಂದ್ರೆ ಭಾಗಲಬ್ಧ 3x ಪ್ಲಸ್ 10 ಅಂತ. r of x ಅನ್ನೋದು ಶೇಷ, this is 5. therefore r of x ಅನ್ನೋದು 5 ಬಂತು ಅಂತ. ಓಕೆ ಸ್ನೇಹಿತರೆ, ಹೀಗೆ ಬಹಳ ಸರಳವಾದ ಪ್ರಶ್ನೆ 3 ಅಂಕದ್ದು. ಇದರಲ್ಲೇನೆ ಅಥವಾ ಪ್ರಶ್ನೆ ಇದೆ, ಏನೈತೆ ಅಂತ ಗಮನಿಸ್ಕೊಂಡ್ಬಿಡೋಣ. 25ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಐತಿ, ಏನೈತೆ ಅಂತ ಗಮನಿಸೋಣ. ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳ ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿಡ್ರಿ ಅಂತ ಹೇಳ. ವೆರಿ ಸಿಂಪಲ್ ಸ್ನೇಹಿತರೆ. ಏನ್ ಕೊಟ್ಟಾರ ಅಂತ ಬರ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3 ಕೊಟ್ಟಾರ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2 ಕೊಟ್ಟಾರ. ಯಾವುದೇ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯಗಳ ಮೊತ್ತ -3 ಕೊಟ್ಟಾರ. ಒಂದು ವರ್ಗ ಬಹುಪದೋಕ್ತಿಯ ಅದರ ಗುಣಲಬ್ಧ 2 ಅಂತ ಕೊಟ್ಟಾರ. ನಮ್ಗೆ ಗೊತ್ತೈತಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a ಅಂತ ಗೊತ್ತೈತಿ. ಓಕೆ, ಹಂಗಾರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟು ಕೊಟ್ಟಾರ? -3 ಕೊಟ್ಟಾರ. ಏನಿಲ್ಲ ಅಂದ್ರೆ 1 ಇರುತ್ತೆ, -b/a. therefore -b is equal to -3. therefore b is equal to 3. a is equal to ಆಟೋಮೆಟಿಕ್ ಆಗಿ 1. ಸಿಂಪಲ್. a ಸಿಕ್ತು ನಮಗೆ, b ಸಿಕ್ತು, c ಕಂಡು ಹಿಡ್ಕೋಬೇಕಲ್ಲ. ಹಂಗಾರ ಇಲ್ಲೇನ್ ಕೊಟ್ಟಾರ ನಮಗ? ಆಲ್ಫಾ ಇಂಟು ಬೀಟಾ ಅದು ಗೊತ್ತೈತಿ ನಮ್ಗ, c/a ಅಂತ ಹೇಳಿ ಅದರ ಸೂತ್ರ. ಹಾಗಾಗಿ ಇದನ್ನ ಕೊಟ್ಟಾರ. ಎಷ್ಟು ಕೊಟ್ಟಾರ? 2 ಕೊಟ್ಟಾರ. is equal to c/a. ಏನಿಲ್ಲ ಅಂದ್ರೆ 1 ಇರುತ್ತೆ. therefore
ಸಿ ಇಸ್ ಈಕ್ವಲ್ ಟು 2, ಎ ಇಸ್ ಈಕ್ವಲ್ ಟು 1. ಎ ಇಸ್ ಈಕ್ವಲ್ ಟು 1 ಇಸ್ ಕಾಮನ್. ಹಂಗ ನಾವು ಒಂದು ವರ್ಗ ಬಹುಪದೋಕ್ತಿಯನ್ನ ರಚನೆ ಮಾಡೋಣ ಏನು ಅಂತ. ನಮಗ ಅದರ ಆದರ್ಶ ರೂಪ ಗೊತ್ತೈತಿ, ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಹೇಳಿ ಗೊತ್ತೈತಿ ನಮ್ಗ ಒಂದು ವರ್ಗ ಬಹುಪದೋಕ್ತಿ. ಹಾಗಾಗಿ ಎ ಅಂದ್ರ 1 ಐತಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರ ಕೊಟ್ಟಾರ ಇಲ್ಲಿ 3 ಅಂತ ಬಂದದ, 3 ಇಂಟು ಎಕ್ಸ್ 3x ಪ್ಲಸ್ ಸಿ ಅಂದ್ರ 2 ಐತಿ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅನ್ನೋದು ಒಂದು ವರ್ಗ ಬಹುಪದೋಕ್ತಿ ಅಂತ ಅರ್ಥ ಆಯ್ತು. ಓಕೆ, ಹಂಗಾರ ಈಗ ಇದರ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡಿಡ್ರಿ ಅಂತ ಹೇಳ. ಬಹಳ ಸಿಂಪಲ್ ಆಗೈತಿ. ಇವುಗಳನ್ನ ಅಪವರ್ತನ ಮಾಡಿದ್ವಿ ಅಂದ್ರ ಅದರ ಶೂನ್ಯತೆ ಕಂಡುಹಿಡಿದಂಗ ಆಗ್ತತಿ. ದೇರ್ಫೋರ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ನಮಗೆ ಇದನ್ನ ಅಪವರ್ತಿಸಿದ್ವಿ ಅಂದ್ರ ನಮ್ಗೆ ಅರ್ಥ ಆಗ್ತತಿ ಏನಂತ. ಎ ಮತ್ತು ಸಿ ಅನ್ನ ಗುಣಿಸ್ಬೇಕು, ಅವು ಗುಣಿಸಿದ ಮೇಲೆ ಬಂದ ಗುಣಲಬ್ಧ ಅದರ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರ ಇದರ ಗುಣಲಬ್ಧದಷ್ಟು ಬರಬೇಕು, ಅಥವಾ ಕೂಡಿಸಿದ್ರೆ ಅಥವಾ ಕಳೆದ್ರೆ 3 ಬರ್ಬೇಕು. ಇಲ್ಲಿ ಹೆಂಗಿದೆ, 1 ಇಂಟು ನೋಡ್ರಲೆ ಎ ಅಂದ್ರೆ 1 ಐತಿ, ಸಿ ಅಂದ್ರೆ 2 ಐತಿ. 1 ಇಂಟು 2 2. ಈ ಯಾವುದೇ ಸಂಖ್ಯೆಗಳನ್ನ ಗುಣಿಸಿದ್ರೆ 2 ಬರ್ಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 3 ಬರ್ಬೇಕು. ಯಾವ್ಯಾವು ಇವೇ ಸಂಖ್ಯೆನ ಬರ್ತವೆ ನೋಡ್ರಿ. 1 ಪ್ಲಸ್ 2 ಇಸ್ ಈಕ್ವಲ್ ಟು 3 ಅದಲ್ಲ. ದೇರ್ಫೋರ್ ನಾನು ಇದನ್ನ ಹಿಂಗ ಸ್ಪ್ಲಿಟ್ ಮಾಡ್ತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2x ಪ್ಲಸ್ 2 ಇಸ್ ಈಕ್ವಲ್ ಟು 0. ದೇರ್ಫೋರ್ ಇವೆರಡರೊಳಗೂ ಏನ್ ಕಾಮನ್ ಐತಿ, ಎಕ್ಸ್ ಕಾಮನ್ ಐತಿ, ಎಕ್ಸ್ ಪ್ಲಸ್ 1 ಉಳಿತು. ಇವೆರಡರೊಳಗೂ ಏನ್ ಕಾಮನ್ ಐತಿ, ಪ್ಲಸ್ 2 ಕಾಮನ್ ಐತಿ, ಎಕ್ಸ್ ಪ್ಲಸ್ 1 ಉಳಿತು, ಇಸ್ ಈಕ್ವಲ್ ಟು 0. ದೇರ್ಫೋರ್ ಸಾಮಾನ್ಯವಲ್ಲದ ಮತ್ತು ಸಾಮಾನ್ಯ ಅಪವರ್ತನಗಳ ಒಂದು ಅಪವರ್ತನವಾಗಿ ಇಡಬೇಕು. ಎಕ್ಸ್ ಪ್ಲಸ್ 2 x plus 1 is equal to 0. Therefore, x plus 2 is equal to 0. X plus 1 is equal to 0. X is equal to minus 2. X is equal to minus 1. ಇವು ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು. ಯಾವ್ಯಾವು, -2 ಮತ್ತು -1 ಅನ್ನೋದು ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಹೀಗೆ ಪ್ರಶ್ನೆ ಏನೈತಿ ಅಂತ ಗಮನಿಸ್ಕೊಂಡು ಅದರ ತಕ್ಕಂಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋದಾತಂದ್ರ ನಮ್ಗೆ ಫುಲ್ ಮಾರ್ಕ್ಸ್ ಸಿಗ್ತವು ಅಂತ. ಓಕೆ, ಮತ್ತು ಮುಂದಿನ ಒಂದು ಅನೇಕ ಪ್ರಶ್ನೆಗಳನ್ನು ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.